ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಭಾರ್ಗವಿ ಅಮ್ಮ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ ಅರ್ಜುನ್ಗೆ ಗೊತ್ತಾಗಿದೆ ಮತ್ತು ಭಾರ್ಗವಿ ಮತ್ತು ಅರ್ಜುನ್ ನಡುವೆ ಪ್ರೀತಿ ಮೂಡುತ್ತಿದೆ. ಈ ಕಡೆ ಜೆ.ಪಿ. ಪಾಟೀಲ್ ವಿರುದ್ಧ ನಿಂತಳು ಬೃಂದಾ, ಅಥವಾ ಬೃಂದಾಗೆ ತರಾಟೆ ತಗೊಂಡ್ಲ ಅವರಮ್ಮ? ಏನಾಯಿತು ಎಲ್ಲ ತಿಳಿದುಕೊಳ್ಳೋಣ ಬನ್ನಿ. ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಈ ವಿಡಿಯೋನ ಪೂರ್ತಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಈ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ಈ ಪರಿಸ್ಥಿತಿ ಭಾರ್ಗವಿನ ಮನಸ್ಸು ಹಾಳು ಮಾಡುತ್ತಿದೆ. ಜೊತೆಗೆ ಭಾರ್ಗವಿ ಯೋಚನೆ ಮಾಡುತ್ತಿದ್ದಾಳೆ, ತಂದೆಗೆ ಏನಾದರೂ ಮಾಡಿ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ. ಹಾಗೆ ಮಾಡಬೇಕು ಅಂದರೆ 5 ಲಕ್ಷ ದುಡ್ಡು ಹೊಂದಿಸ್ಬೇಕು. ಜೊತೆಗೆ ಅಪ್ಪನ ಜೊತೆ ಕಳೆದಂಥ ಕ್ಷಣಗಳು ಮತ್ತು ಅಪ್ಪನ ಅವಳಿಗೆ ಧೈರ್ಯ ನೀಡುತ್ತಿದ್ದು ಪ್ರತಿಯೊಂದು ನೆನಪು ಮಾಡಿಕೊಂಡು ಭಾರ್ಗವಿ ನಿಜವಾಗ್ಲೂ ಕೂಡ ತನ್ನ ತಂದೆಯ ಬಗ್ಗೆ ಯೋಚನೆ ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಎಲ್ಲದರ ನಡುವೆ ಜೆ.ಪಿ. ಪಾಟೀಲ್ ಭಾರ್ಗವಿ ಅಮ್ಮ ಕೆಲಸಕ್ಕೆ ಬರುತ್ತಾಳೆ ಅಂತ ಗೊತ್ತಾಗಿದೆ. ಹಾಗಾಗಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ. ಭಾರ್ಗವಿ ಹೇಗಿದ್ದೀಯಮ್ಮ ಅಂತ ಕೇಳುತ್ತಿದ್ದಾರೆ. ನಿನಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ, ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಪ್ಪನಿಗೆ ಪಾನಿಕ್ ಅಟ್ಯಾಕ್ ಆಗಿದೆ. ಜೊತೆಗೆ ಜೆ.ಪಿ. ಪಾಟೀಲ್ ಮನೆಗೆ ಬಂದಿದ್ರಂತೆ. ನಿಜನಾ? ಹೌದು, ನೀವು ಹೇಳಿದಾಗೆ ಜೆ.ಪಿ. ಪಾಟೀಲ್ ಮನೆಗೆ ಬಂದಿದ್ರಂತೆ ಅಂತಹ ಭಾರ್ಗವಿ ಹೇಳ್ತಾರೆ. ಯಾಕೆ ಅಂದರೆ ನನಗೂ ಏನೂ ಗೊತ್ತಿಲ್ಲ, ಅಪ್ಪಂಗೆ ಹುಷಾರಿಲ್ಲ ಅಂತ ದುಡ್ಡು ಕೊಡೋಕೆ ಬಂದಿದ್ರು ಅನಿಸುತ್ತೆ. ಇದಕ್ಕೆ ಅವನು ಭಾರ್ಗವಿ ಅಮ್ಮನ ಕೆಲಸಕ್ಕೆ ಕರೆದದ್ದು. ಈ ವಿಷಯ ಭಾರ್ಗವಿ ಗೊತ್ತಿಲ್ಲ ಅನಿಸುತ್ತೆ. ನಾನೇ ಜೆ.ಪಿ. ಪಾಟೀಲ್ ಅಮ್ಮ ತಮಗೆ ತಾವೇ ಅನ್ಕೋತಾರೆ. ದುಡ್ಡು ತಗೊಂಡು ಬಿಟ್ರ ಅವನ ಹತ್ತಿರ? ಯಾವುದೇ ಕಾರಣಕ್ಕೂ ಯಾವುದೇ ಸಹಾಯ ತಗೋಬೇಡಿ ಅಂತ ಹೇಳಿದಾಗ, ಇಲ್ಲ ಅಮ್ಮ, ಖಂಡಿತ ಇಲ್ಲ, ಆಲ್ರೆಡಿ ಅವರು ಕೂಡ ದುಡ್ಡು ತಗೊಂಡಿಲ್ಲ. ಸರಿ ಆಯಿತು, ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಭಾರ್ಗವಿ ಹತ್ತಿರ ಬಂದ್ಬಿಟ್ಟು, ಹೌದು ಅತ್ತೆ, ಜೆ.ಪಿ. ಪಾಟೀಲ್ ಮನೆಗೆ ಯಾವುದಕ್ಕೆ ಬಂದಿದ್ರು ಅಂತ ಹೇಳಲೇ ಇಲ್ವಲ್ಲ? ಭಾರ್ಗವಿ ಕೇಳಿದಾಗ, ಅದು ಕೂಸೆ, ಜೆ.ಪಿ. ಪಾಟೀಲ್ ನೋಡೋದಕ್ಕೆ ಅಣ್ಣನ ನೋಡೋಕ್ಕೆ ಬಂದಿದ್ರು. ಅಣ್ಣನ ನೋಡಿದ ಮೇಲೆ ರವೀಂದ್ರ ಭಟ್ಕಳ್ ಮಗಳು ಅಂತ ಗೊತ್ತಾಯಿತು. ನಂತರ ದುಡ್ಡು ಕೊಡೋಕೆ ಬಂದರು. ಯಾವುದೇ ಕಾರಣಕ್ಕೂ ದುಡ್ಡು ತಗೊಳ್ಳಲ್ಲ ಅಂತ ಹೇಳ್ಬಿಟ್ವಿ. ಹೌದು ಅತ್ತೆ, ಯಾವುದೇ ಕಾರಣಕ್ಕೂ ಎಷ್ಟು ಕಷ್ಟ ಬಂದರೂ ಗಂಜಿ ಕುಡಿದ್ರು ಬದುಕಿದ್ರು ನಾವು ಅವರ ಹತ್ರ ದುಡ್ಡು ತಗೋಬಾರ್ದು, ಸ್ವಾಭಿಮಾನದಿಂದ ಬದುಕಬೇಕು, ಅವರ ಹತ್ತಿರ ದುಡ್ಡು ತಗೋಬಾರ್ದು ಅಂತ ಭಾರ್ಗವಿ ಹೇಳ್ತಾಳೆ. ಬಟ್ ಭಾರ್ಗವಿಗೆ ಸತ್ಯ ಹೇಳೋಕ್ಕೆ ಆಗ್ತಿಲ್ಲ ಕಲ್ಪನಾ, ಯಾಕೆಂದರೆ ಅವರ ಅತ್ತಿಗೆ ಮಾತು ತಗೊಂಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಮನೆ ಕೆಲಸ ಮಾಡೋಕ್ಕೆ ಅಮ್ಮ ಜೆ.ಪಿ. ಪಾಟೀಲ್ ಮನೆಗೆ ಹೋಗ್ತಿದ್ದಾರೆ ಅಂತ ಭಾರ್ಗವಿ ಗೊತ್ತಾಗ್ತಿಲ್ಲ. ಕಲ್ಪನಾ ಕೂಡ ಹೇಳೋಕ್ಕಾಗ್ತಿಲ್ಲ. ತದನಂತರ ಜೆ.ಪಿ. ಪಾಟೀಲ್ ಬೃಂದಾ ಜೊತೆ ಮಾತಾಡ್ತಿದ್ದಾರೆ. ನಿಮ್ಮ ಅಮ್ಮ ನಾಳೆಯಿಂದ ಮನೆ ಕೆಲಸಕ್ಕೆ ಬರ್ತಾರಲ್ವಾ? ಖಂಡಿತ ಮಾವ ಬಂದೇ ಬರ್ತಾರೆ. ಮಾವ ಬರದೇ ಇಲ್ಲಿಗೆ ಹೋಗ್ತಾರೆ, ಏಕೆಂದರೆ ಅವರಿಗೆ ಬರದೇ ಬೇರೆ ಆಪ್ಷನ್ ಇಲ್ಲ. ಖಂಡಿತ ಬರ್ತಾರೆ ಅಂತ ಹೇಳ್ತಾಳೆ. ಇಷ್ಟು ದಿನ ಇದು ಪರ್ಸ್ನಲ್ ಆಗಿರಲಿಲ್ಲ. ಈ ಭಾರ್ಗವಿ ಹೋರಾಟಕ್ಕೆ ಬಂದಿದ್ದು ಏನೋ ಹಣಕಾಸಿನ ಹೋರಾಟ ಅಂದ್ಕೊಂಡಿದ್ದೆ. ಕೋರ್ಟಿಗೆ ಹೋದಾಗ ಜಡ್ಜ್ಮೆಂಟ್ಗೆ ಜೋರಾಗಿ ಅದು ವೈಯಕ್ತಿಕವಾಗಿತ್ತು. ಯಾವಾಗ ಅವಳು ರವೀಂದ್ರ ಭಟ್ಕಳ್ ಮಗಳು ಅಂತ ಗೊತ್ತಾಯಿತು, ಅದು ನನಗೆ ಪರ್ಸ್ನಲ್ ಆಗಿದೆ. ಅದು ಬೇರೆದೇ ರೀತಿ ಜಿದ್ದನ್ನು ಸಾಧಿಸುತ್ತಿದ್ದೀನಿ, ಅದನ್ನು ವಾಪಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಅವನ ಸಾಯಿಸದೇ ಬಿಟ್ಟಿದ್ದೀನಿ. ಆದರೆ 25 ವರ್ಷ ಆದಮೇಲೆ ಅವನ ಮಗಳನ್ನು ನನ್ನ ವಿರುದ್ಧ ಛೂ ಬಿಟ್ಟಿದ್ದಾನೆ. ಈಗ ಭಾರ್ಗವಿ ಅವರಪ್ಪ ವಿಲವಿಲ ಅಂತ ಒದ್ದಾಡಿಬೇಕು, ಹಾಗೆ ಮಾಡ್ತೀನಿ. ಮನೆ ಒಳಗೆ ಕೂತ್ಕೊಂಡಿರಬೇಕು, ಕೋರ್ಟಿಗೆ ಬರಬಾರ್ದು, ಹಾಗೆ ನಾ ಪಾಠ ಕಲಿಸ್ತೀನಿ ಅಂತ ಜೆ.ಪಿ. ಪಾಟೀಲ್ ಹೇಳ್ತಿದ್ದಾರೆ. ಖಂಡಿತ ಮಾವ, ಭಾರ್ಗವಿ 4 ಗೋಡೆ ಬಿಟ್ಟು ಹೊರಗೆ ಬರಬಾರ್ದು, ಹಾಗೆ ನಾನು ಮಾಡ್ತೀನಿ ಅಂತ ಬೃಂದಾ ಹೇಳ್ತಿದ್ದಾಳೆ. ನಿಜವಾಗ್ಲೂ ಮಾವನಿಗೆ ತಕ್ಕ ಸೊಸೆ ಅಂತಾನೆ ಹೇಳ್ಬೋದು. ರವೀಂದ್ರ ಭಟ್ಕಳ್ ಅವಳ ಅಪ್ಪ ಆಗಿದ್ದರೂ ಮಾವನ ಜೊತೆ ನಿಂತಿದ್ದಾಳೆ ಬೃಂದಾ. ಅದ ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಭಾರ್ಗವಿ ಅಮ್ಮ ಜೆ.ಪಿ. ಪಾಟೀಲ್ ಮನೆಗೆ ಬರೋಕೆ ಸಿದ್ಧವಾಗಿ ದೇವರ ಮುಂದೆ ನಿಂತು, ನನ್ನ ಗಂಡ ಹುಷಾರಾಗಬೇಕು, ಎಷ್ಟು ಅಂತ ನನ್ನ ಮಗು ಮೇಲೆ ಎಲ್ಲ ಭಾರ ಹಾಕಲಿ, ಅದಕ್ಕೋಸ್ಕರ ಯಾವುದೇ ಒಂದು ಮನೆ ಕೆಲಸಕ್ಕೆ ಹೋಗ್ತೀನಿ ಅಂತ ಗಂಡನ ಒಂದು ಗೆಲುವು ಮಾಡುವುದಕ್ಕೆ ಭಾರ್ಗವಿಗೆ ತಿಳಿಯದೆ ಕೂಡ ಹಾಗೆ ನಮ್ಮ ಜೆ.ಪಿ. ಪಾಟೀಲ್ ಮನೆಗೆ ಬರ್ತಿದ್ದಾಳೆ. ಈ ಕಡೆ ಸಾಕ್ಷಿ ಅವರು, ಅಯ್ಯೋ ಅತ್ತಿಗೆ, ನನ್ನಿಂದ ಈ ಕೆಲಸ ಮಾಡೋಕ್ಕಾಗ್ತಿಲ್ಲ. ಈ ಕಡೆ ಭಾರ್ಗವಿ ಅಮ್ಮ ಬರ್ತಾರೆ, ಸದ್ಯ ಬಂದ್ರಲ್ಲ, ಇಲ್ಲಿ ಯಾವತ್ತೂ ಬರಲ್ವೋ ಅಂದ್ಕೊಂಡಿದ್ದೆ. ಸರಿ, ನೀವೇ ಎಲ್ಲ ಕೆಲಸ ಮಾಡ್ತೀರಾ ಅಲ್ವಾ? ಈ ಕಡೆ ಜೆ.ಪಿ. ಪಾಟೀಲ್ ಹೆಂಡತಿ ನಿರ್ಮಲಾ, ಯಾಕೆ ಇಷ್ಟು ಲೇಟು? ಅಷ್ಟರಲ್ಲಿ ಬೃಂದಾ ಬರ್ತಾಳೆ. ಹೊಸ ಕೆಲಸದವರು ಕೆಲಸಕ್ಕೆ ಬಂದಿದ್ದಾರೆ, ಹೋಗಿ ಮಾವನಿಗೆ ಹೇಳಿ ಬಾ ಬೃಂದಾ ಅಂತ ನಿರ್ಮಲಾ ಹೇಳ್ತಾರೆ.
ಆಗ ಬೃಂದ, ಕೆಲಸದವರೇನು ಯಾವಾಗಲೂ ಬರ್ತಾರೆ, ಅದಕ್ಕೆ ಯಾಕೆ ನಾನು ಬರಬೇಕು ಅಂದರು ಅತ್ತೆ ಅಂತಾರೆ. ನಿರ್ಮಲ, ನೋಡು ಬೃಂದ, ನೋಡೋಕ್ಕೆ ನಿಂತರನೇ ಇದ್ದಾರೆ ಅಂತಾರೆ. ಬೃಂದ, ಇಲ್ಲಪ್ಪ, ಅವ್ರು ಯಾರು ನನಗೆ ಅಂತಾನೆ ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಈ ಕಡೆ ನಿರ್ಮಲ, ನಾನೆಲ್ಲೋ ನಿಮ್ಮಮ್ಮ ಅಂದ್ಕೊಂಡ್ಬಿಟ್ಟೆ ಅಂತಾರೆ. ಅಯ್ಯೋ, ನಾನು ಅನಾಥೆ, ನಿಮ್ಮನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಅಂತಾಳೆ. ಆಗ ಬೃಂದ ಅಮ್ಮನಿಗೆ ತುಂಬ ನೋವಾಗುತ್ತೆ. ನಂತರ, ದಯವಿಟ್ಟು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿ, ದಯವಿಟ್ಟು ಕೆಲಸಕ್ಕೆ ಕರೆದಿದ್ದೀರಾ, ಆ ವಿಷಯ ಅಷ್ಟೇ ಮಾತಾಡಿ ಅಂದಾಗ ನಿರ್ಮಲಾ ಪಾಟೀಲ್, ಸರಿ ಆಯಿತು, ಎಷ್ಟು ಸಂಬಳ ಕೊಡಬೇಕು ಅಂದಾಗ, ನನ್ನ ಗಂಡನಿಗೆ ಹುಷಾರು ಮಾಡೋಕ್ಕೆ ಅಂತ ಬಂದಿದ್ದೀನಿ, ನೀವು ಎಷ್ಟು ಕೊಟ್ಟರೂ ತಗೋತೀನಿ ಅಂತಾರೆ. ಆಗ ನಿರ್ಮಲಾ, 15,000 ಸಾಕು ಅಲ್ವಾ ಬೃಂದ? ಹಾಂ ಅತ್ತೆ, ಸಾಕು, ಇನ್ನೆಷ್ಟು ಕೊಡ್ತಾರೆ ಅಂತಾಳೆ. ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು, ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ ಅಂತ ನಿರ್ಮಲಾ ಹೋಗ್ತಾರೆ. ಈ ಕಡೆ ಅರ್ಜುನ್ ಭಾರ್ಗವಿ ಮನೆಗೆ ಬಂದು ಅಪ್ಪನ ಕಾಲು ಒತ್ತುತ್ತಿದ್ದಾರೆ. ನೀವು ಯಾಕೆ ಕಾಲು ಒತ್ತುತ್ತಿದ್ದೀರಾ ಅಂದಾಗ, ಕುತ್ತಿಗೆ ಸಿಕ್ಕಿದ್ರೆ ಕೇಳಬೇಕು, ಕಾಲು ಒತ್ತಿದ್ರಲ್ಲ ಕೇಳ್ತಿರಲ್ಲ, ನನ್ನ ಫ್ರೆಂಡ್ ಇವರು, ನೀವು ಯಾಕೆ ಇಷ್ಟು ಸಂಕಟ ಪಡ್ತಿದ್ದೀರಾ? ಇನ್ನು ಮುಂದೆ ಜೊತೆ ನಾನಿರ್ತೀನಿ, ಇನ್ನು ಮುಂದೆ ನೀವು ನಗ್ನಗ್ತಾ ಇರಬೇಕು. ನಂತರ ಇಬ್ಬರೂ ಕೂಡ ಹೊರಗಡೆ ಹೋಗೋಣ ಬನ್ನಿ, ನೀವು ಹೋಗಿ, ನಾನು ಅಣ್ಣನ ನೋಡ್ಕೋತೀನಿ ಅಂತ ಕಲ್ಪನೆ ಹೇಳ್ತಾರೆ. ನಂತರ ಅರ್ಜುನ್ ಮನೆಗೆ ಬರ್ತಾರೆ. ಕಾಫಿ ಕುಡಿತಿದ್ದಾರೆ. ಎಷ್ಟು ಚೆನ್ನಾಗಿದೆ ಕಾಫಿ ಅಂತಾರೆ. ಅಷ್ಟರಲ್ಲಿ ಭಾರ್ಗವಿ ಅಮ್ಮ ಕೆಳಗಡೆ ವಸ್ತು ಬೀಳಿಸ್ತಾರೆ. ಸಾಕ್ಷಿ ಅವರು ಬೈದು ರೇಗಾಡ್ಬಿಡ್ತಾರೆ. ನಂತರ ಕ್ಲೀನ್ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ಅರ್ಜುನ್ ಮೇಲ್ಗಡೆಯಿಂದ ಭಾರ್ಗವಿ